ಹಲೋ ಫ್ರೆಂಡ್ಸ್, ರಾಷ್ಟ್ರೀಯ ಕಿಚನ್ಗೆ ಸ್ವಾಗತ. ನಾನಿವತ್ತು ಪೊಟೊಟೊ ಹನಿ ಚಿಲ್ಲಿ ಮಾಡ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಈಗ ಉದ್ದುದ್ದ ಕಟ್ ಮಾಡ್ಕೋಬೇಕು. ಈಗ ಉದ್ದುದ್ದ ಕಟ್ ಮಾಡ್ಕೋಬೇಕು. ಎಲ್ಲನೂ ಅಷ್ಟೇ ನೋಡಿ, ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಉದ್ದುದ್ದಕ್ಕೆ ಫ್ರೆಂಚ್ ಫ್ರೈಸ್ಗೆ ಕಟ್ ಮಾಡ್ತಾರಲ್ಲ ಆ ಥರನೇ ಕಟ್ ಮಾಡಬೇಕು. ಇದನ್ನು ಈಗ ಕುದಿಯೋಕೆ ಹಾಕೋಣ. ಒಂದು ಪ್ಯಾನ್ ಇಟ್ಟಿದ್ದೀನಿ, ನೀರು ಹಾಕಿದ್ದೀನಿ. ಈಗ ಆಲೂಗಡ್ಡೆ ಕಟ್ ಮಾಡಿದ್ದೆಲ್ಲ ಇದಕ್ಕೆ ಹಾಕೋಣ. ಇದು ಸ್ವಲ್ಪ ಬಿಸಿ ಆಗಿ 1 ನಿಮಿಷ ಸಾಕು. ಫ್ರೈ ಮಾಡ್ತೀವಿ, ಡೀಪ್ ಫ್ರೈ. ಉಪ್ಪು ಹಾಕ್ತಾಯಿದ್ದೀನಿ. 1 ನಿಮಿಷ ಕುದಿಸಿ ಆಫ್ ಮಾಡಿ ಸೋಸ್ಕೋಬೇಕು. ಒಂದು ಕುದಿ ಬರ್ತಿದ್ದಂಗೆ ಆಫ್ ಮಾಡಿಬಿಡ್ಬೇಕು, ಸಾಕು. ಈಗ ಸೋಸ್ಕೊಳ್ಳೋಣ. ಹೀಗೆ ಎಲ್ಲ ಸೋಸ್ಕೋಬೇಕು. ಈ ಸೋಸ್ಕೊಂಡಿರೋದೆಲ್ಲ ಈಗ ತಟ್ಟೆಗೆ ಹಾಕೋಣ. ಹೀಗೆ ಬಿಸಿ ಬಿಸಿ ಇರುವಾಗಲೇ ಕಾರ್ನ್ಫ್ಲೋರ್ ಹಾಕಿದ್ರೆ ಬೇಗ ಚೆನ್ನಾಗಿ ಅಂಟುತ್ತೆ. ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಒಂದೆರಡು ಸ್ಪೂನ್ ಹಾಕಿದ್ರೆ ಸಾಕು. ಇದು ಕೈನಲ್ಲೇ ಚೆನ್ನಾಗಿ ಕಲಿಸ್ಬೇಕು. ಮೊದಲೇ ನಾನು ಬೇಯಬೇಕಾದ್ರೆ ಉಪ್ಪು ಹಾಕಿದ್ದೀನಿ, ಅಷ್ಟು ಹಾಕಿದ್ರೆ ಸಾಕು. ಇದು ಸೇಮ್ ಫ್ರೆಂಚ್ ಫ್ರೈಸ್. ಇಷ್ಟು ಫ್ರೈ ಮಾಡಿದ್ರೆ ಫ್ರೆಂಚ್ ಫ್ರೈಸೇ ಆಗುತ್ತೆ. ಇದು ಸ್ವಲ್ಪ ತಣ್ಣಗಾಗಬೇಕು ಫ್ರೈ ಮಾಡೋದಕ್ಕೆ. ಕಡಾಯಿ ಇಟ್ಟಿದ್ದೀನಿ, ಎಣ್ಣೆ ಕಾಯ್ತಾ ಇದೆ. ಈಗ ನೋಡಿ, ಸ್ವಲ್ಪ ತಣ್ಣಗಾಗಿದೆ. ಸ್ವಲ್ಪ ಚೆನ್ನಾಗಿ ತಣ್ಣಗಾದರೆ ಕಾರ್ನ್ಫ್ಲೋರು ಈ ಆಲೂಗಡ್ಡೆ ಪೊಟೊಟೊ ಮೇಲೆ ಗಟ್ಟಿಯಾಗಿ ಕೂರಲಿ ಅಂತ ಒಂಚೂರು ಹಾಕಿ ನೋಡ್ತೀನಿ. ಇನ್ನು ಕಾಯಬೇಕು. ಎಣ್ಣೆ ಕಾದಿದೆ, ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅದು ಆಗಿದೆ ಅಂದರೆ ಮೇಲೆ ತೇಳ್ಕೊಂಬರುತ್ತೆ. ಗೋಲ್ಡನ್ ಬ್ರೌನ್ ಮಾಡಿದ್ರೆ ಸಾಕು. ನೋಡಿ, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಸೌಂಡ್ ನೋಡಿ ಯಾವ ಥರ ಬರ್ತಾಯಿದೆ. ತಟ್ಟೆಗೆ ಹಾಕಿದ್ರೆ ಕ್ರಿಸ್ಪಿಯಾಗಿ ಸೌಂಡ್ ಬರ್ತಾಯಿದೆ.
ಮತ್ತೆ ಹಾಕ್ತಾಯಿದ್ದೀನಿ. ಎಲ್ಲನೂ ಈ ಥರನೇ ಫ್ರೈ ಮಾಡಿ ತೆಗಿಬೇಕು. ಇದನ್ನು ಟೊಮೆಟೊ ಸಾಸ್ ಜೊತೆ ತಿಂದರೆ ಫ್ರೆಂಚ್ ಫ್ರೈಸು. ನೋಡಿ ಎಲ್ಲ ಫ್ರೈ ಮಾಡಿದ್ದೀನಿ, ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ಸೌಂಡ್ ನೋಡಿದ್ರೇ ಗೊತ್ತಾಗುತ್ತೆ. ಒಂದು ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಕಾದಿದೆ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಗಡ್ಡೆ ಹಾಕಿದ್ದೀನಿ. ಇದು ಎಷ್ಟು ಹಾಕಿದ್ರೂ ಚೆನ್ನಾಗೇ ಇರುತ್ತೆ. ಮತ್ತು ಶುಂಠಿ ಪೀಸ್ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿದ್ಬಿಟ್ಟು ಇದು ಕಟ್ ಮಾಡಿ ಹಾಕಿದ್ರೇ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಏನು ಕಪ್ಪು ಮಾಡಬಾರ್ದು, ಕ್ರಂಚಿ ಥರನೇ ಇರಬೇಕು. ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಕರಿಬೇವು ಹಾಕ್ತಾಯಿದ್ದೀನಿ ಸ್ವಲ್ಪ, ಒಂದು 5-6 ಎಲೆ. ಕ್ಯಾಪ್ಸಿಕಮು, ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ. ಆಲ್ರೆಡಿ ಸಾಸಲ್ಲೆಲ್ಲ ಉಪ್ಪು ಇರುತ್ತೆ. ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ, ನಮ್ಗೆ ಎಷ್ಟು ಖಾರ ಬೇಕು ಅಷ್ಟು. ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಸ್ಪೈಸಿನೇ ಇರಬೇಕು, ಖಾರ ಇದ್ರೇ ಚೆಂದ. ಈಗ ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ. ಎಷ್ಟು ಖಾರ ಬೇಕು ನೋಡಿಕೊಂಡು ಹಾಕೋಬೇಕು. 1 ಸ್ಪೂನ್ ಹಾಕ್ತೀನಿ ನಾನು. ಮತ್ತು ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ. ಟೊಮೆಟೊ ಸಾಸು 1.5 ಚಮಚ ಹಾಕಿದ್ದೀನಿ. ಕಾರ್ನ್ಫ್ಲೋರ್ 1 ಸ್ಪೂನ್ ತೊಗೊಂಡಿದ್ದೀನಿ. ಇದು ನೀರು ಹಾಕಿ ಗಂಟಿಲ್ದೆ ಹಿಂಗೆ ಕಲಿಸ್ಕೋಬೇಕು. ಈಗ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಈಗ ಇನ್ನೂ ಖಾರ ಬೇಕು ಅಂದರೆ ಹಾಕೋಬೋದು. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಗಿದೆ. ಈಗ ಫ್ರೈ ಮಾಡಿದ್ದು ಪೊಟೊಟೊ ಆಲೂಗಡ್ಡೆ ಹಾಕೋಣ.
ನೋಡೋದಕ್ಕೆ ಏನೇ ಬಾಯಲ್ಲಿ ನೀರು ಬರ್ತಾಯಿದೆ. ಇದು ಮಿಕ್ಸ್ ಮಾಡಿದ್ರೆ ಸಾಕು. ಕಡೆಯದಾಗಿ ಹನಿ ಹಾಕ್ತಾಯಿದ್ದೀನಿ. ಹನಿ ಪೊಟೊಟೊ ಚಿಲ್ಲಿ ಆಗಿರೋದ್ರಿಂದ ಹನಿ ಹಾಕ್ತಾಯಿದ್ದೀನಿ. ಆಫ್ ಮಾಡಿಬಿಡ್ತೀನಿ. ನೋಡಿ, 2 ಸ್ಪೂನು ಹನಿ. ತಿನ್ನೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಮೇಲೆ ಆಯಿತು. ಹನಿ ಚಿಲ್ಲಿ ರೆಡಿ ಇದೆ. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ರೆಸಿಪಿ ಬೇಕಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.